ನಮಸ್ಕಾರ ಪ್ರಿಯ ವೀಕ್ಷಕರೇ. ಈಗೊಂದು ನಿಮಗೆ ಒಂದು ಮಂತ್ರ, ಆದಿಶಕ್ತಿ ಮಂತ್ರ ಅಲ್ಲ ಜ್ವಾಲಾಮುಖಿ ಮಂತ್ರ ನಿಮಗೆ ತಿಳಿಸ್ತಾ ಇದ್ದೀನಿ. ಈ ಜ್ವಾಲಾಮುಖಿ ಮಂತ್ರನ ನೀವು ಜಪ ಮಾಡೋದ್ರಿಂದ ನೀವು ಇಚ್ಛಿಸಿದಂಥ ಕಾರ್ಯಗಳು ಸಿದ್ಧಿ ಆಗ್ತವೆ. ಜ್ವಾಲಾಮುಖಿ ಮಂತ್ರ ಅನ್ನೋದೇ ನಿಮಗೆ ಬಹಳ ಅದ್ಭುತವಾದಂಥ ಮಂತ್ರ. ಜ್ವಾಲಾಮುಖಿ ಮಂತ್ರ ಅಂದರೆ ಜ್ವಾಲಾಮುಖಿ ಮಂತ್ರನೇ ಹೇಳೋದ್ರಿಂದ ನಿಮ್ಮ ಸಕಲ ಇಚ್ಛೆಗಳು ಈಡೇರ್ತವೆ, ಸಕಲ ಕಾರ್ಯಗಳು ಸಿದ್ಧಿ ಆಗುತ್ತೆ. ನಿಮಗೆ ನೀವು ಎಲ್ಲ ಬಯಸಿದ್ದೆಲ್ಲ ನಿಮಗೆ ಈಡೇರುತ್ತೆ ಅಂತ ಒಂದು ಮಂತ್ರ. ಇದಕ್ಕೆ ಮಂತ್ರ ನೀವು ಜ್ವಾಲಾಮುಖಿ ಮಂತ್ರನ ಹೇಳ್ಕೊಂಡು ಜ್ವಾಲಾಮುಖಿ ಮಾಲೆನ ಈ ಮಂತ್ರನ ಹೇಳ್ಕೊಂಡು ಜ್ವಾಲಾಮುಖಿ ಮಾಲೆನ ನೀವು ಧರಿಸ್ಕೊಂಡು ನಿಮ್ಮ ಕೊರಳಲ್ಲಿ ಹಾಕೊಳ್ಳೋದ್ರಿಂದ ನೀವು ಇಚ್ಛಿಸಿದಂಥ ಕಾರ್ಯ ಸಿದ್ಧಿ ಆಗುತ್ತೆ. ಯಾವ ಕಾರ್ಯ ಅಂದರೆ ನೀವು ತಂತ್ರ ಮಂತ್ರಗಳು, ಸಕಲ ಕಾರ್ಯಗಳು, ಸಕಲವೇನೋ ಜೀವನದಲ್ಲಿ ಹಲವಾರು ಕಾರ್ಯಗಳು ಮಾಡಬೇಕು. ಯಾವುದೋ ಕಾರ್ಯಗಳಾಗೋದಿಲ್ಲ, ಯಾವುದೋ ಕೈಗೂಡಲ್ಲ ಅಂಥವರು ಈ ಕಾರ್ಯಗಳಲ್ಲಿ ಇಂಥ ಮಂತ್ರ ಜ್ವಾಲಾಮುಖಿ ಮಂತ್ರನ ಹೇಳ್ಕೊಂಡು ಜ್ವಾಲಾಮುಖಿ ಮಾಲೆನ ನೀವು ಧರಿಸ್ಕೊಳ್ಳೋದ್ರಿಂದ ನಿಮಗೆ ಅದ್ಭುತವಾದಂಥ ಫಲಪ್ರಾಪ್ತಿ ಆಗುತ್ತೆ. ಕೊರಳಲ್ಲಿ ಆ ಜ್ವಾಲಾಮುಖಿ ಮಾಲೆ ನಿಮ್ಮ ಕೊರಳಲ್ಲಿರೋವರೆಗೂ ನಿಮಗೆ ಎಲ್ಲ ಕಾರ್ಯಗಳು ಸಿದ್ಧಿ, ಯಾವ ಶತ್ರುಗಳು ನಿಮ್ಮ ಬಳಿ ಬಂದು ನಿಂತ್ಕೊಳ್ಳಲ್ಲ. ಆ ರೀತಿಯಾದಂಥ ಒಂದು ಶಕ್ತಿವಂತರಾಗ್ತೀರಾ. ಜ್ವಾಲಾಮುಖಿ ಮಂತ್ರನೇ ಅದ್ಭುತ. ಎಲ್ಲ ಕಾರ್ಯಗಳಲ್ಲಿನೂ ಕೂಡ ಶ್ರೇಷ್ಠವಾದಂಥ ಮಂತ್ರ. ನೀವು ನಿಮ್ಮ ಶತ್ರುಗಳೇ ಆಗಲಿ, ನೀವು ಬಯಸಿದಂಥ ಕಾರ್ಯಗಳೇ ಆಗಲಿ, ನೀವು ಯಾವುದೋ ಕಾರ್ಯ ಮಾಡಬೇಕು ಅಂತಿರ್ತೀರ, ಕಾರ್ಯಗಳೇ ಸಿದ್ಧಿ ಆಗಲ್ಲ. ಏನು ಬೇಕಾದರೂ ನೀವು ಈ ಮಂತ್ರದಿಂದ ನೀವು ಇಚ್ಛಿಸಿದಂಥ ಕಾರ್ಯಗಳನ್ನ ಸಿದ್ಧಿ ಮಾಡಬಹುದು ಅಂತ ಒಂದು ಪವಿತ್ರವಾದ ಜ್ವಾಲಾಮುಖಿ ಮಂತ್ರ. ಈ ಜ್ವಾಲಾಮುಖಿ ಮಂತ್ರನ ನಿಮಗೆ ಜ್ವಾಲಾಮುಖಿ ಮಾಲೆನ ಕೈನಲ್ಲಿ ಇಟ್ಕೊಂಡು ನೀವು ಜಪ ಮಾಡಿಬಿಟ್ಟು ಕೊರಳಲ್ಲಿ ಹಾಕೊಂಡ್ರೆ ಅಂದರೆ ಸದಾ ಮಂತ್ರದಲ್ಲಿ ಶಕ್ತಿ, ಮಂತ್ರ ದೇವತೆ ನಿಮ್ಮ ದೇಹದಲ್ಲೇ ಅವನೇ ಆಗ್ತಾ ಇರುತ್ತೆ. ಅಂತ ಒಂದು ಅದ್ಭುತವಾದಂಥ ನಿಮಗೆ ಜ್ವಾಲಾಮುಖಿ ಯಂತ್ರನ ಮಾಲೆಗಳನ್ನ ತೋರಿಸಿದ್ದೀನಿ ನೋಡಿ, ನಾನು ಯೂಟ್ಯೂಬ್ನಲ್ಲಿ ಹಾಕಿದ್ದೀನಿ. ಆ ಥರ ಜ್ವಾಲಾಮುಖಿ ಮಾಲೆನ ನೀವು ಧರಿಸ್ಕೊಳ್ಳಿ, ಅದರಿಂದ ನಿಮಗೆ ಅದ್ಭುತವಾದಂಥ ಪ್ರಯೋಗವಾಗುತ್ತೆ. ಈ ಮಂತ್ರನ ನೀವು ಮಾಡಬೇಕಾಗಿರುವಂಥ ಸಮಯ ಯಾವುದು ಅನ್ನೋದನ್ನು ತಿಳಿಸ್ತೀನಿ. ಈ ಮಂತ್ರನ ನೀವು ಹೇಳಬೇಕಾಗಿರೋದು ಒಂದು ದೀಪಾವಳಿ ಅಮಾವಾಸ್ಯೆ ದಿವಸ ನೀವು ಹೇಳಬೇಕು. ದೀಪಾವಳಿ ಅಮಾವಾಸ್ಯೆ ದಿವಸ ಹೇಳೋದ್ರಿಂದ ನಿಮಗೆ ಅದ್ಭುತವಾದಂಥ ಫಲಪ್ರಾಪ್ತಿ ಆಗುತ್ತೆ. ನೀವು ದೀಪಾವಳಿ ಅಮಾವಾಸ್ಯೆ ಕಾಯಕ್ಕಾಗಲ್ಲ ಅಂದರೆ ಒಂದು ಅಮಾವಾಸ್ಯೆಯಲ್ಲಿ ನೀವು ಇದನ್ನು ಪ್ರಾರಂಭ ಮಾಡಿ. ದೀಪಾವಳಿ ಅಮಾವಾಸ್ಯೆಯಲ್ಲಿ ನೀವು ಕಾಯಕ್ಕಾಗಲ್ಲ, ಅದರಿಂದ ನೀವು ಒಂದು ಅಮಾವಾಸ್ಯೆ ದಿವಸ ಇದನ್ನು ಪ್ರಾರಂಭ ಮಾಡಿ. ಇದನ್ನು ಪ್ರಾರಂಭ ಮಾಡಬೇಕು, ಮಂತ್ರ ಎಷ್ಟು ಹೇಳಬೇಕು ಅನ್ನೋದು ನಿಮಗೆ ಒಂದು ಗೊಂದಲ ಇರುತ್ತೆ. ಈ ಮಂತ್ರನ 108 ಅಲ್ಲ 1000 ಸಾರಿ ನೀವು ಜಪಿಸ್ಬೇಕು. ಇದಕ್ಕೆ ಗುಲಾಬಿ ಹೂವು, ಬರ್ಫಿ, ಆಮೇಲೆ ಇದಕ್ಕೆ ನೈವೇದ್ಯ ಇಡಬೇಕು. ಬರ್ಫಿ, ಗುಲಾಬಿ ಹೂವುಗಳನ್ನ ಅರ್ಚಿಸ್ಬೇಕು ಯಂತ್ರಕ್ಕೆ. ಮತ್ತು ಮೊದಲಾದ ನಿಮ್ಗೆಲ್ಲ ಕಾರ್ಯಗಳಲ್ಲೂ ಇದರಲ್ಲಿ ನೈವೇದ್ಯ ಇಡಬೇಕು. ಈ ನೈವೇದ್ಯ ಇಟ್ಟು 100 ಸಾರಿ ಹೋಮ ಮಾಡಬೇಕು. ನೀವು ಈ ಮಂತ್ರನ ಸಿದ್ಧಿ ಮಾಡಿಕೊಂಡು 100 ಸತಿ ಹೋಮ ಮಾಡೋದ್ರಿಂದ ಇದು ಬಹಳ ಅದ್ಭುತವಾದಂಥ ಪ್ರಭಾವಶಾಲಿಯಾಗಿ ನಿಮ್ಮ ಕಾರ್ಯ ನೀವೇನು ಇಚ್ಛಿಸ್ತೀರೋ ಆ ಕಾರ್ಯ ಎಲ್ಲ ಸಿದ್ಧಿಯಾಗುತ್ತೆ. ಇದೇ ಪ್ರಕಾರ ನೀವು ಪ್ರತಿದಿನವೂ ಕೂಡ ಜಪ ಮಾಡೋದ್ರಿಂದ ನಿಮಗೆ ಅದ್ಭುತವಾದ ಶಕ್ತಿ, ಚೈತನ್ಯ, ಆ ಜ್ವಾಲಾಮುಖಿನೇ ನಿಮ್ಮಲ್ಲಿ ಅವನೇ ಆಗ್ತಾಳೆ. ಅಂತ ಒಂದು ಪವರ್ಫುಲ್ ಆದಂಥ ಮಂತ್ರ. ಹೋಮ ಮಾಡೋದ್ರಿಂದ ಅಂತೂ ಇನ್ನೂ ಅದ್ಭುತವಾದ ಶಕ್ತಿ ಇದಕ್ಕೆ ಸಿಗುತ್ತೆ. ಇದು ನಿಮ್ಮ ಸಕಲ ಕಾರ್ಯಗಳಲ್ಲೂ ಸಿದ್ಧಿ ಆಗ್ಬೋದು. ಏನೇ ಕಾರ್ಯ ಆಗಲಿ, ಇಂಥದ್ದು ಅಂಥದ್ದಲ್ಲ, ನಿಮ್ಮ ಜೀವನದಲ್ಲಿ ಏನೇನು ಕಾರ್ಯ ಇದೆಯೋ ಅಂಥ ಕಾರ್ಯ ಎಲ್ಲ ನೀವು ಸಿದ್ಧಿಸ್ಕೋಬಹುದು, ನೀವು ಮಾಡಬಹುದು. ನೀವು ಮಾಡಿ ನಿಮ್ಮ ಬಳಿಗೆ ಬಂದವರಿಗೆ, ಅವರು ಯಾರೋ ಒಬ್ರು ನಮ್ಮ ಕಷ್ಟ ಪರಿಹಾರ ಆಗಿಲ್ಲ, ಇಂಥ ಕಾರ್ಯ ನಮ್ಗೆ ಆಗ್ತಿಲ್ಲ ಅಂದವ್ರಿಗೂ ಕೂಡ ಈ ಕೆಲಸ ನೀವು ಮಾಡಿಕೊಡ್ಬೋದು. ಈ ಮಂತ್ರಶಕ್ತಿಯಿಂದ ನೀವು ಏನು ಕೆಲಸ ಬೇಕಾದ್ರೂ ನೀವು ಸಿದ್ಧಿಸ್ಬೋದು. ನೀವು 100 ಸತಿ ಮಂತ್ರ ಹೇಳ್ಬಿಟ್ಟು ಹೋಮ ಮಾಡೋದ್ರಿಂದ ಅದ್ಭುತವಾದ ಶಕ್ತಿ ಇದರಲ್ಲಿ ಹವಾನೆ ಆಗುತ್ತೆ. ಇದನ್ನ ನೀವು ಹೇಳ್ಬೇಕಾಗಿರೋದು 1000 ಸತಿ. ಒಂದು ಅಮಾವಾಸ್ಯೆ ದಿವಸ ಪ್ರಾರಂಭ ಮಾಡ್ಕೊಳ್ಳಿ. ಅಮಾವಾಸ್ಯೆ ದಿವಸ ಪ್ರಾರಂಭ ಮಾಡಿ ಮತ್ತೆ ದೀಪಾವಳಿ ಅಮಾವಾಸ್ಯೆ ಬಂದೇ ಬರುತ್ತೆ. ಆವಾಗ ಮತ್ತೆ ಸಿದ್ಧಿ ಮಾಡಿ. ಇದಕ್ಕೆ 100 ಪಟ್ಟು ಶಕ್ತಿ ಬರುತ್ತೆ. ಶಕ್ತಿ ಬಂದು ನಿಮಗೆ ಕೇಳಿದಂಥ ವರನ ಪ್ರಾಪ್ತಿ ಮಾಡ್ತಾಳೆ ಜ್ವಾಲಾಮುಖಿ ಈ ತಾಯಿ.
ಶತ್ರುಗಳು ನಿಮ್ಮ ಹತ್ರನೇ ಬರೋದಿಲ್ಲ, ಅವ್ರು ಗಡಗಡನೆ ನಡ್ಕೊಂಡು ದೂರ ಓಡೋಗ್ತಾರೆ ಅಂತ ಒಂದು ಜ್ವಾಲಾಮುಖಿ ಮಂತ್ರ. ಇದು ಬಹಳ ಪವರ್ಫುಲ್ ಆಗಿದೆ. ಇದನ್ನ ಮಾಡಿಕೊಂಡು ನಿಮ್ಮ ಸಕಲ ಇಷ್ಟಾರ್ಥಗಳು ನೆರವೇರಿಸ್ಕೊಳ್ಳಿ ಅಂತ ನಿಮಗಾಗಿ ಒಂದು ಈ ಮಂತ್ರನ ತಿಳಿಸ್ತಾ ಇದ್ದೀನಿ. ಪ್ರಿಯ ವೀಕ್ಷಕರೇ, ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.